ಸರ್ ಎಲ್ರಿಗೂ ನಮಸ್ಕಾರ. ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ, ನಾವು ಹತ್ತಿಬೆಲೆ ಗ್ರಾಮದಲ್ಲಿ ಇದ್ದೀವಿ. ಏನು ವಿಚಾರ ಅಂದರೆ ಒಳಗೇರ್ಪುರ ಸರ್ವೆ ನಂಬರ್ 41. ಈ ಸರ್ವೆ ನಂಬರಲ್ಲಿ ಈ ಗ್ರಾಮ ಹತ್ತಿಬೆಲೆ ಗ್ರಾಮದ ದಲಿತರು ಏನು ಮಾಡ್ತಾರೆ, 2002-3 ಈ ಟೈಮಲ್ಲಿ ನಮಗೆ ನಿವೇಶನಗಳು ಬೇಕು, ನಮ್ಮ ಮೂಲಭೂತ ಸೌಲಭ್ಯಗಳು ಬೇಕು, ನಮಗೆ ಮನೆಗಳು ಬೇಕು, ಜಮೀನುಗಳು ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರಬೇಕಾದ್ರೆ ನಮ್ಮ ಸಮುದಾಯದಲ್ಲೇ ಒಬ್ಬರದ್ದು ಸಾವಾಗ್ತಿತ್ತು. ಹೀನಾಯವಾಗಿ ಅವರ ಒಂದು ಸಾವಾಗ್ತಿತ್ತು. ಈ ಸಾವಿಗೆ ಸಂಬಂಧಪಟ್ಟಂಗೆ ಅವತ್ತಿನ ದಿನ ಇಲ್ಲಿದ್ದಂತಹ ಜಿಲ್ಲಾಧಿಕಾರಿಗಳು ಜೊತೆಗೆ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇವರೆಲ್ಲ ಏನು ಮಾಡ್ತಾರೆ, ಈ ಗ್ರಾಮದ ದಲಿತರಿಗೆ 1 ಎಕರೆ 4 ಗುಂಟೆ ಜಮೀನು, 5 ಗುಂಟೆ ಜಮೀನು ನಿವೇಶನಗಳಂತ ಹೇಳ್ಬಿಟ್ಟು ಮಂಜೂರು ಮಾಡ್ತಾರೆ. ಆದರೆ ಇವ್ರಿಗೇನಂದರೆ ಅವತ್ತಿಂದ ಇವತ್ತಿನ ತನಕ ಇನ್ನು ನಾವ್ಯಾರಾದ್ರೂ ಹೋದ್ರೆ ನಮ್ಮನ್ನೆಲ್ಲಿ ಸಾಯ್ಸಾಕ್ತಾರೋ ಭಯ ಅಲ್ವಾ ಪಾಪ. ಆ ಥರ ಭಯ ಪಟ್ಕೊಂಡು ಪಾಪ ಇಲ್ಲಿ ತನಕನೂ ಇದ್ದಾರೆ. ಆದರೆ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ತನಕ ಯಾವುದೇ ಕ್ರಮ ಆಗ್ಬೋದು, ಕಾರ್ಯ ಇವ್ರ ಪರವಾಗಿ ನಿಂತ್ಕೊಂಡು ಒಂದು ಕೆಲಸ ಮಾಡೋಂಥದ್ದಾಗ್ಬೋದು, ಇವತ್ತು ನಿವೇಶನಗಳು ಕೊಡ್ಸೋಂಥದ್ದಾಗ್ಬೋದು, ಮಾಡಿಲ್ಲ. ಅವತ್ತು ಸಾವಾಗಿರೋದಕ್ಕೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ಮನೆಗಳು ಕಟ್ಕೊಡ್ತೀವಿ, ನಿಮಗೆಲ್ಲ ನಿವೇಶನಗಳು ಕೊಡ್ತೀವಿ, ನಿಮಗೆಲ್ಲ ಹಸುಗಳು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೋದವ್ರು ಆಫೀಸರ್ಗಳು ಇಲ್ಲಿ ತನಕ ಬಂದಿಲ್ಲ. ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಹೊಸಕೋಟೆ ಮಾನ್ಯ ತಾಲೂಕು ತಹಸೀಲ್ದಾರ್ ಅವ್ರಿಗೆ ಮತ್ತು ಶಾಸಕರಿಗೆ, ಯಾಕಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಹೇಳೋಂಥದ್ದು ಏನಂದರೆ, ಹೆಸರು ಪಣಿ ಅವರು ಇನ್ನು ಒಂದೇ ವಾರದಲ್ಲಿ ಇಲ್ಲಿ ಬಂದು ಇವರು ಜಾಗನ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಒತ್ತುವರಿ ತೆರವು ಮಾಡ್ಬೋದು ಅಂತ ಬಲಾಢ್ಯನೇ ಆಗ್ಬೋದು, ಒತ್ತುವರಿ ತೆರವು ಮಾಡಿಕೊಡ್ಬೇಕು. ಇಲ್ಲ ಆ ವ್ಯಕ್ತಿ ಒತ್ತುವರಿ ತೆರವು ಮಾಡಿಲ್ಲ ಅಂದರೆ ಅವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಅವರು ಹೆಸರಲ್ಲಿರೋಂಥ ಜಾಗ ಅವ್ರನ್ನ ಉಳಿಸ್ಕೊಂಡು ಗ್ರಾಮದಲ್ಲಿರೋಂತಹ ದಲಿತ ಸಮುದಾಯದಲ್ಲಿರೋಂಥವ್ರಿಗೆ ನಿವೇಶನಗಳು ಮಾಡಿಕೊಡ್ಬೇಕು. ಈ ವಾರದಲ್ಲಿ ಅವ್ರು ಮಾಡಿಕೊಟ್ಟಿಲ್ಲ ಅಂದರೆ ನಾವು 25ನೇ ತಾರೀಕು ಮೇಲೆ ಅನಿರ್ದಿಷ್ಟಾವಧಿ ಹೋರಾಟ ನೋಡಿ ಇಲ್ಲೇ ಕುತ್ಕೊಂಡು ಮಾಡ್ತೀವಿ, ಇಲ್ಲೇ ರೋಡಲ್ಲಿ ಏನೇನಾಗ್ಬೋದೇನ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮ ಮಿತ್ರರು ದಯವಿಟ್ಟು ಈ ಒಂದು ಸುದ್ದಿನ ಮಾನ್ಯ ಶಾಸಕರ ಗಮನಕ್ಕೆ, ಮಾನ್ಯ ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದು ಇನ್ನು ಕೇವಲ ಈ ವಾರದಲ್ಲಿ ಈ ಒಂದು ಸಮಸ್ಯೆನ, ನಮ್ಮ ಹೊಸಕೋಟೆ ತಾಲೂಕು ಹತ್ತಿಬೆಲೆ ಗ್ರಾಮದ ಸಮಸ್ಯೆನ ಇತ್ಯರ್ಥ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಒಳಗೊಂಡಂತೆ ಇನ್ನೂ ಮೂಲಭೂತ ಸೌಲಭ್ಯಗಳು ತುಂಬ ಕುಂಠಿತವಾಗಿದೆ ಈ ಒಂದು ಗ್ರಾಮದಲ್ಲಿ. ಎಲ್ಲ ಮೂಲಭೂತ ಸೌಲಭ್ಯಗಳು ಕೊಡಬೇಕು. ಮತ್ತು ಉಳ್ಳೋವಂಥವ್ರು ಕೆಲ ಸವರ್ಣೀಯರು ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ಜಾಗಗಳಲ್ಲಿ ಇಲ್ಲಿಗಲ್ ಆಗಿ ಒಂದಷ್ಟು ತಿಪ್ಪೆಗಳು ಹಾಕ್ಕೊಳ್ಳೋವಂಥದ್ದು, ಒಂದಷ್ಟು ಕಬ್ಜಾ ಮಾಡ್ಕೊಳ್ಳೋವಂಥದ್ದು ಇಂಥದ್ದೆಲ್ಲ ಮಾಡಿದ್ದಾರೆ. ಹಂತವಾಗಿ ಎಲ್ಲ ವಿಚಾರಗಳಲ್ಲಿನೂ ಹೋರಾಟ ಮಾಡ್ತೀವಿ. ಈಗ ಸದ್ಯಕ್ಕೆ ಈ ಪಾಣಿನಲ್ಲಿ ಏನು ತೋರಿಸ್ತಾ ಇದೆ, ಈ ಪಾಣಿನಲ್ಲಿ ಯಾರು ಒತ್ತುವರಿ ಇದ್ದಾರೋ ಅವರು ಒತ್ತುವರಿ ತೆರವು ಮಾಡಬೇಕು. ತೆರವು ಮಾಡಿ ಇಲ್ಲ ಬಿಡ್ರಿ, ಅರಣ್ಯ ಇಲಾಖೆ ಪ್ರೆಸೆಂಟ್ ಪಾಣಿ ಬಿಡಪ್ಪ, ಇದು 2025 ಅವ್ರು ಬಿಡ್ರಿ. ಅವರು 1 ಎಕರೆ 5 ಗುಂಟೆ, ಅರಣ್ಯ ಇಲಾಖೆ 40 ಎಕರೆ, ಅದು ಬೇಡ ನಮಗೆ. ಆದರೆ ಅವರು 1 ಎಕರೆ 5 ಗುಂಟೆ ಏನೈತೆ ಇವ್ರಿಗೆ ಮಂಜೂರಾಗಿರೋ ಜಮೀನು, ದಯವಿಟ್ಟು ಅದನ್ನ ಬಿಡಿಸ್ಬಿಟ್ಟು ಕಾಂಪೌಂಡ್ ಹಾಕ್ಸ್ಬೇಕು. ಇಲ್ಲ ನಾವು ಪಂಚಾಯತಿ ಮುಂದೆನೂ ಹೋರಾಟ ಮಾಡ್ತೀವಿ, ಇಲ್ಲ ಅನಿರ್ದಿಷ್ಟ ಅವಧಿ ಹೋರಾಟ, ಪಂಚಾಯತಿ ಮುಂದೆ ಆಗಲು ಅನಿರ್ದಿಷ್ಟ ಅವಧಿ ಹೋರಾಟ ಅನೌನ್ಸ್ ಮಾಡ್ತೀವಿ ಸರ್ ಈ ವಾರದಲ್ಲಿ ಆಗಿಲ್ಲ ಅಂದರೆ. ಥ್ಯಾಂಕ್ ಯು. ಜೈ ಜೈ.